ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅದ್ರ ಜೊತೆಲಿ ಈಗೇನು 26 TMC ಫೈನಲ್ ಆಗಿ ಇದಾಗದಷ್ಟು ಹಿಡಿದು ಅದ್ರ ಬಗ್ಗೆ ಮೇಜರ್ ಡಿಸಿಷನ್ ತೊಗೋಬೇಕೆಂಬುದೇ ನಮ್ಮ ಸರ್ಕಾರ ಉದ್ದೇಶ. ಅದನ್ನು ಹಂಗೆ ಹಾಳಾಗ್ತಾ ಇದೆ ವರ್ಷಾನುಗಟ್ಟಲೆ, ಆಗಬಾರ್ದು ಅಂತ. ಬಟ್ ಅದೇನು ಮೊದಲು ಡ್ಯಾಮ್ ಕಟ್ಟಿದಾಗೆ ನಿಮ್ಗೆ ಎವ್ರಿ ಇಯರ್ ಹಾಫ್ TMC ಆಗ್ತಂದರು. 66 ವರ್ಷದಲ್ಲಿ 33 TMC ಆಗಿದೆ. ಈಗೇನೋ ಸ್ವಲ್ಪ ಎಲ್ಲ ಯಾಕಂದರೆ ಲೇಟೆಸ್ಟ್ 26 ಅಲ್ಲ, 28 ಲಾಸ್ಟ್ ಟೈಮ್ 26 ಅಲ್ಲ, 28 TMC ಈಗ ಬಂದಿದೆ. 33ಲಿಂದ ಇಟ್ ಹ್ಯಾಸ್ ಕಮ್ ಡೌನ್ ಟು 28. ಅಂದರೆ ಡೈಲ್ಯೂಟ್ ಆಗಿ ಮಳೆ ಜಾಸ್ತಿ ಬಂದಾಗ ಏನೋ ಹೋಗಿರ್ಬೋದು ಅಂತ ಅವ್ರ ಲೆಕ್ಕಾಚಾರ. ಸೊ ಆ 28 TMCನ ಅವ್ರದ್ದು ಶೇರ್ ಅದ, ನಮ್ಮದು ಶೇರ್ ಅದ. ಅವ್ರಿಗೇನಾಗ್ತದೆ, ಅವ್ರೊಳಗೆ ಜಾಸ್ತಿ ಹೋದರೆ ಕೆಳಗೆ ಹೋಗ್ತದೆ. ಬಟ್ ಅವ್ರದ್ದು ತೋರಿಸಿದ್ವಿ, ಕೃಷ್ಣಾಲಿಂದಲೇ ತಗೊಂಡು ಹೋಗಿದ್ವಿ, ಕಾರ್ನಲ್ಲಿ ಇರ್ಬೇಕು ಎಲ್ಲ ಕಡೆ ಎಕ್ಸೆಪ್ಟ್ 3 ಇಯರ್ಸ್ ಬಿಟ್ಟರೆ ಆಲ್ ದಿ ಇಯರ್ಸ್ ಆ್ಯಾವ್ರೇಜ್ 300 to 400 TMC ರಿವರ್ಗೆ ಸಮುದ್ರಕ್ಕೆ ಹೋಯ್ತು. ಅವ್ರು ನಾಗಾರ್ಜುನ ಸಾಗರು ಎಲ್ಲ ಬಿಟ್ಟು. ಹಾಗಾಗಿ ಯಾರಾದರೂ ಯುಟಿಲೈಸ್ ಮಾಡ್ಕೋಬೇಕಲ್ಲ ಎಂಬ ನಮ್ಮ ಕಂಟೆನ್ಷನ್ ಆಗ್ತದೆ ನಮ್ಮ ಸರ್ಕಾರದ್ದು. ಆ ರೀತಿಯಾಗಿ ಅದನ್ನೇ ಪರ್ಶೇಟ್ ಮಾಡ್ತಾಯಿದ್ವಿ. ಮತ್ತು CM ಅವ್ರ ಹತ್ರ ಇನ್ನೊಂದು ಸಲ ಮಾತಾಡೋಣ ಅಂತೇಳಿ ತಂಗಡಿಯವರು ನಾವು ಮಾತಾಡಿದ್ವಿ. ನಾಳೆ ಸೋಮವಾರ ಆಗಲಿ ಮಂಗಳವಾರ ಆಗಲಿ ಚೀಫ್ ಮಿನಿಸ್ಟರ್ಗೆ DCM ಹತ್ರ ಮಾತಾಡಿದ್ವಿ. ಅವ್ರ ಹತ್ರ ಮಾತಾಡಿ ಮತ್ತೊಂದು ಸಲ ಚಂದ್ರಬಾಬು ನಾಯ್ಡು ಹತ್ರ ಆದಷ್ಟು ತೀವ್ರವಾಗಿ ಇದ್ರ ಬಗ್ಗೆ ಡಿಸಿಷನ್ ತೊಗೊಳ್ಳಿಕ್ಕೆ ನಮ್ಮ ಮುಖ್ಯಮಂತ್ರಿಗಳನ್ನ ನಾನು ಸರ್ ಪರ್ಶೇಟ್ ಮಾಡೋದು ಕೇಳೋಣ ಅಂತೇಳಿ. ಯಾಕಂದರೆ ಕೃಷ್ಣಾದವರು ಸೇರ್ತಿರ್ತಾರೆ MLAಗಳು, ಕಾವೇರಿಯವರು ಮೊದಲೇ ಸೇರ್ತಿರ್ತಾರೆ. ಸೊ ಅದಕ್ಕೆ ನಾವು ಒತ್ತಡ ಇರಬೇಕಂತ ತಂಗಡಿಯವರು ನಾವು ಕ್ಯಾಬಿನೆಟಲ್ಲಿದ್ದಾಗ ಮಾತಾಡಿದ್ವಿ. DCM ಅವ್ರ ಹತ್ರ ಹೇಳಿದ್ವಿ ಎನಿ ಟೈಮ್ ಕರಿ ಅಂತಂದರು. ಅದಕ್ಕೆ ಇದರ ಮಂಡೇ ಟ್ಯೂಸ್ಡೇ ಅದೆಷ್ಟು ಮಾಡ್ತಾಯಿದ್ವಿ. ಆಯ್ತು, ಸಿಸ್ಟಮ್ ಹಂಗಲ್ಲ ರೀ, ಕೆನಾಲ್ ಸಿಸ್ಟಮ್ ಎಷ್ಟಲ್ಲ ಅಷ್ಟು ಹೋಗ್ತದೆ. ಅವ್ರು ಕೇಳಿದೆ ಅದು ನೋಡ್ಬೇಕು. ನಾವು ತಯಾರಿದ್ವಿ, ಈಗ ಲ್ಯಾಂಡ್ ರೆಡಿ ಇದೆ, ಜನರಿಗೆ ಬೇಡಿಕೆ ಐತಿ, ಒತ್ತಡ ಮಾಡ್ತಾಯಿದ್ವಿ. ಈಗ ಅವ್ರು ಕ್ಲಿಯರೆನ್ಸ್ ಕೊಟ್ಟರೆ ಮಾತ್ರ ಮಾಡಬೇಕು. ಅದಕ್ಕೆ ನಾನು ಮೊನ್ನೆ MPs ಮೀಟಿಂಗ್ನಲ್ಲಿ ನಾನೇನು ಹೇಳಿದೆ, ಅವ್ರ ಬೇಡಿಕೆ ಹಿಂದಕ್ಕೆ 91 ಅವ್ರು ಕೇಳ್ತಾ ಇದ್ದಾರೆ. ನಾವು HLC ಬಾಗಿಲಾಗಲಿಂದ ನಾವು ಒಂದು ಶೆಡ್ಯೂಲ್ ಮೇಲಿಂದ ಹೈ ಲೆವೆಲ್ನಲ್ಲಿ ತೊಗೊಂಡೋಗ್ತದೆ. ಈಗ ನಾವು ಡ್ರಾ ಮಾಡಿದ್ರೆ 1633 ಅಬೋನೇ ಮಾಡಬೇಕು ಲೆವೆಲ್ ಮೇಲೆ. ಅವ್ರಿಗಾದ್ರೂ ಓವರ್ಫ್ಲೋ ಆಗೋದು 1633 ಮೇಲೆ ಮಾಡಬೇಕು. ನಾವೊಂದು ಆ ರೀತಿಯಾಗಿ ಅವ್ರದ್ದೇನೋ ಪ್ರಪೋಸಲ್ ಇದ್ದರೆ ಆ ಪ್ರಪೋಸಲು ನಮ್ಮ ಪ್ರಪೋಸಲ್ ಎರಡೂ ಕನ್ಸಿಡರ್ ಮಾಡ್ಬೋದು. ನಮಗೇನು ಅಬ್ಜೆಕ್ಷನ್ ಇಲ್ಲ. ಅದು ನಮ್ಮ ಟೆಕ್ನಿಕಲ್ಲಿ ನಮ್ಮ ಇರಿಗೇಷನ್ ಪೀಪಲ್ ಎಲ್ಲ ನೋಡಿ ನಮಗೆ ತೊಂದರೆ ಆಗಲಾದಂಗೆ ಏನಿದ್ರು ಓವರ್ ಆ್ಯಂಡ್ ಅಬೌವ್ 1633 ಲೆವೆಲ್ ಆದಮೇಲೆ ಓವರ್ಫ್ಲೋ ಆಗೋ ನೀರಿನಲ್ಲಿ ಮಾತ್ರ ಮಾಡ್ಕೋಬೇಕು. ಅವ್ರು HLC ಮುಖಾಂತರ ಅವ್ರು ಜಾಸ್ತಿ ತೊಗೊಂಡೋಗ್ಬೇಕು ಅನ್ನೋದು ಒರಿಜಿನಲ್ ಅವ್ರ ಪ್ಲ್ಯಾನ್ ಇತ್ತು. ಅವಾಗ ನಾವು ಅಬ್ಜೆಕ್ಷನ್ ಮಾಡ್ಕೊಂಡು ಬಂದಾಗ ನಮ್ಮ ಪ್ಲ್ಯಾನ್ ರೆಡಿ ಆಗಿಲ್ಲ ಅಂತೇಳಿ. ಈಗ ನಾವು ರೆಡಿ ಇದ್ವಿ. ಈಗ ಅವ್ರ ಪ್ಲ್ಯಾನ್ ತಿಳ್ಕೊಳ್ಳಿಕ್ಕೆ ಕೇಳಿದ್ವಿ ಸೆಕ್ರೆಟರಿ ಸೇರ್ತಾರೆ ಬೋರ್ಡ್ನಲ್ಲಿ. ಅವರು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವ್ರಿಗೆ. ಅವ್ರದ್ದು ಏನಾದರೂ ಪ್ರಪೋಸಲ್ ಇದ್ದು ನಮಗೆ ಧಕ್ಕೆ ಆಗಲ್ಲ, ನಮ್ಗೆ ತೊಂದರೆ ಆಗಲಾದಂಗಿದ್ರೆ ನಾವು ಕನ್ಸಲ್ಟ್ ಗೌರ್ಮೆಂಟ್ ಅವಾಗ ಅದ್ರ ಬಗ್ಗೆ ಸೀರಿಯಸ್ ಆಗಿ ನೋಡಿ ಅದನ್ನು ಅವ್ರಿಗೆ ಅವಕಾಶ ಕೊಟ್ಟು ಮಾಡೋಣ ಅಂತ ಇದ್ದೀವಿ. HLC ಪಕ್ಕದಲ್ಲಿ ಇಲ್ಲ, ಅವಾಗ ಇದು ಒರಿಜಿನಲ್ ಇತ್ತು ಅವ್ರಿಗೆ. ಈಗ ಏನು ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೂ ತಿಳ್ಕೊಳ್ಳೋದೇಳಿ ನಿಮಗೆ ಯಾವ ರೀತಿಯಾಗಿ ಅನುಕೂಲ ಮಾಡ್ಕೊಳ್ರಿ ಅಂತೇಳಿ ಅವ್ರ ಪ್ರಪೋಸಲ್ ಬಂದರೆ ಅವಾಗ ಸರ್ಕಾರ ಅದ್ರ ಬಗ್ಗೆ ನಮ್ಮ ಸಾಧಕ ಬಾಧಕಗಳು ನೋಡಬೇಕಾಗ್ತದೆ. ಹೌದಿಲ್ಲ, ಏನೇ ಇದ್ದರೂ 1633 ಮುಟ್ಟಂಗಿಲ್ಲ ಅವರಾಗಲಿ ನಾವಾಗಲಿ. ಅದು ನಮ್ಮ ಒರಿಜಿನಲ್ ಇದು. ನಮ್ದು 14 ಲಕ್ಷ ಎಕರೆಕ್ಕೆ ಅವ್ರದ್ದು ನಮ್ಮದು ಸೇರಿ ಮಾಡಲೇಬೇಕಾಗ್ತದೆ. ಇದು ಓವರ್ ಆ್ಯಂಡ್ ಅಬೋದಲ್ಲಿ ಮಾಡಬೇಕು. ನಾವು ಏನೇ ಮಾಡಿದ್ವಿ ಅವ್ರು HLC ಮುಖಾಂತರ ಏನು ತಗೊಂಡು ಮಾಡೋದು ಒರಿಜಿನಲ್ ಪ್ರಪೋಸಲ್ ಇತ್ತು ಭಾಳ ಲಾಂಗ್ ಬ್ಯಾಕ್. ಅವು ನಾವು ಒಪ್ಪಲಿಲ್ಲ. ಈಗ ನಮ್ಮದು ನಾವಲ್ಲಿ ಸ್ಟಾರ್ಟ್ ಆದಮೇಲೆ ಈಗ ನಾವು ಆಯಿತು ಅವ್ರಿಗೇನಾದರೂ ಪ್ರಪೋಸಲ್ ಇದ್ದರೆ ಹೇಳಿ ಅವ್ರ ಪ್ರಪೋಸಲು ಸರ್ಕಾರ ಮತ್ತು ಇಲ್ಲಿ ರೈತರ ಜೊತೆಲೆಲ್ಲ ಮಾತಾಡಿ ಸಾಧಕ ಬಾಧಕಗಳು ನೋಡ್ಕೊಂಡು ನಾವು ಮಾತಾಡೋಣ ಎಂಬ ಲೆವೆಲ್ನಲ್ಲಿ ಈಗ ಐತದು. ಈಗ ಈ ನವಲಿ ಮಾಡಲಿಕ್ಕೆ ಈಗಾಗಲೇ ಗೌರ್ಮೆಂಟಿಗೆ ಕೊಟ್ಟು ಪರ್ಶೆಟ್ ನಮ್ಮ ಸೆಕ್ರೆಟರೀಸು ಬೋರ್ಡ್ ಮೀಟಿಂಗ್ಗಳಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಪ್ರಪೋಸಲ್ಸ್ ಎಲ್ಲ ಹೋಗಿದೆ. ಮತ್ತು ಈಗ ಅವರು ಕನ್ಸರ್ನ್ ಕೊಡಬೇಕಷ್ಟೇ ಎರಡೂ ಸ್ಟೇಟ್ನಲ್ಲಿ. ಈ ತೆಲಂಗಾಣದ ಬಗ್ಗೆ ನಮಗೆ ಬೇಕಾಗಿದ್ದರು ಅಲ್ಲಿರೋದ್ರಿಂದ ಅವ್ರ ಜೊತೆಲಿ ಮಾತಾಡಿದ್ವಿ. ಕರೆದ್ರೆ ನಮ್ಮ ಮೀಟಿಂಗ್ ಅವ್ರು ಬರಲಿಕ್ಕೆ ತಯಾರಿದ್ದಾರೆ. ಈಗ ಚಂದ್ರಬಾಬು ನಾಯ್ಡು ಅವರು ಅವರ ಒಪ್ಪಿಗೆ ತೋರಿಸ್ಬೇಕು. ಮಾಡಿದರೆ ಮುಖ್ಯಮಂತ್ರಿಗಳು ಮತ್ತು ಇರಿಗೇಷನ್ ಅಷ್ಟು ಎಕರೆಗೆ ಕೊಟ್ಟರು 1:1 ಡ್ರೈ ಇರಿಗೇಷನ್. ಈಗ ನಮ್ಮದು ಆ್ಯಕ್ಚುಲಿ ಇರಿಗೇಷನು ಅಲ್ಲ, ನಾವು ಮಾಡ್ತಾ ಇದ್ದೀವಲ್ಲ ಕ್ರಾಪಿಂಗ್ ವೈಲೇಷನ್ ಮಾಡ್ತಾಯಿದ್ವಿ. ಬೇಳೆ ಹಾಕ್ಬಾರ್ದು, ಬೇಳೆ ಎಲ್ಲ ಇದೆಲ್ಲ ಮೇಲೆಲ್ಲ ಅತಿಕ್ರಮಣ ಮಾಡ್ತಾಯಿದ್ದಾರೆ. ಮೇಲ್ ಭಾಗದಲ್ಲೆಲ್ಲ ಲೆಫ್ಟ್ ಸೈಡ್ ಎಲ್ಲಿ ಮಾಡಬಾರ್ದು. ಸುಮಾರು 1.5 ಲಕ್ಷದಿಂದ 2 ಲಕ್ಷ ಎಕರೆ ಆಗ್ತಾಯಿದೆ. ಅದಕ್ಕೆ ಆ್ಯಕ್ಟ್ ತಂದ್ವಿ. ಫಸ್ಟ್ ತುಂಗಭದ್ರದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿದ್ವಿ. 500 ಮೀಟ್ರ್ ತನಕ ಮೊನ್ನೆ ಆ್ಯಕ್ಟ್ ಪಾಸ್ ಮಾಡಿದ್ವಿ. 2 ಉಭಯ ಸದನಗಳಿಗೆ 500 ಮೀಟ್ರ್ ತನಕ ಯಾವುದೇ ಮೋಟ್ರ್ ಇರಬಾರ್ದು, ಕೆರೆ ಇರಬಾರ್ದು, ಕರೆಂಟ್ ಲೈನ್ ಇರಬಾರ್ದು ಅಂತೇಳಿ.
ಸೊ ಅದು ಈಗ ಇಂಪ್ಲಿಮೆಂಟೇಷನ್ ಕರ್ನಾಟಕ ತೊಂಬತ್ತರಲ್ಲೇ ಸ್ಟಾರ್ಟ್ ಮಾಡಬೇಕು ಸ್ಟೇಟ್ನಲ್ಲಿ ಅಂತ ಹೇಳಿದ್ವಿ. ಪೊಲೀಸ್ ಫೋರ್ಸು IAS ಆಫೀಸರ್ಸ್ನೆಲ್ಲ ಮಾಡಿ ಟೀಮ್ ಮಾಡಿ ಇದಾದ ಕೂಡಲೇ ಫಸ್ಟ್ ಕರ್ನಾಟಕ ಇದರಲ್ಲೇ ಶುರು ಆಗ್ತದೆ ಅಂತ ನಮ್ಮ ರಿಕ್ವೆಸ್ಟ್ ಇದೆ, ಇಲ್ಲೇ ಶುರು ಮಾಡಿ ಅಂತೇಳಿ. ಅದಕ್ಕೂ ಸರ್ಕಾರ ಒಪ್ಕೊಂಡಿದೆ. ಅದಾಗಿ ತೆರವುಗೊಳಿಸಿಬಿಟ್ರೆ ಈ ಅನಾಥರೈಸ್ಡ್ ಕಲ್ಟಿವೇಷನ್ ಇದಿಲ್ಲ ಅಂದರೆ ಆರಾಮಾಗಿ ನೀರು ಹೋಗ್ತದೆ. ಅದೇ ಅದರ ಸಲುವಾಗಿ ಹೇಳಿದೆ ನಾನು ಹೋಗಿದ್ದು ಅಮರಾವತಿಗೆ. ಅಲ್ಲ ಅವ್ರು ಕ್ಲೀನರ್ಸ್ ಅವ್ರು ಕಿರಿಕಿರಿ ಮಾಡ್ತಾ ಇದ್ದಾರೆ, ಹೇಳಿದ್ರಲ್ಲಿ ಎಲ್ಲ ರೀತಿಯಲ್ಲಿ ಕನ್ವಿನ್ಸ್ ಮಾಡಿ ಬಂದ್ವಿ. ಅದು ಓನ್ಲಿ ಆಫ್ಟರ್ ಆಲ್ 0.351 ನೀರಿರೋದು. ನಾವು ಒರಿಜಿನಲ್ ಬ್ರಿಡ್ಜ್ ಮಾಡಬೇಕಾದ್ರೆ ಮಾಡಿದ್ದೀವಿ, ನ್ಯಾಷನಲ್ ಬ್ರಿಡ್ಜ್ 2 ಸ್ಟೇಟ್ ಕನೆಕ್ಟ್ ಆಗ್ತದೆ. ನಮ್ಮದು 47 ಕಿಲೋಮೀಟರ್ ಬೆಂಗಳೂರು ಸಮೀಪ ಅಂತ, ಸಣ್ಣೂರಿಂದ ಹಿಡಿದು ರಾಯಚೂರಿಂದ ಹಿಡಿದು ಮಾನ್ವಿ ಎಲ್ಲ ಸಮೀಪ ಆಗ್ತದೆ ಅಂತೇಳಿ. ಯಾಕಂದರೆ ದಡೇಸ್ಕೂಲ್ ಬ್ರಿಡ್ಜ್ನಿಂದ ಹಿಡಿದು ನಿಮಗೆ ಮದ್ರಾಳಿ ಬ್ರಿಡ್ಜಲ್ಲಿ ನಡೋದ್ರ ಬ್ರಿಡ್ಜ್ ಇಲ್ಲ. ಒಂದು ಬ್ರಿಡ್ಜ್ ಮಾಡಬೇಕೆಂಬುದು ಒರಿಜಿನಲ್ ಪ್ಲಾನ್ ಇತ್ತು. 2017ನಲ್ಲಿ ನ್ಯಾಷನಲ್ ಹೈವೇದವರು ಕ್ಲಿಯರೆನ್ಸ್ ಕೊಟ್ಟರು, ಆ ಲೆಟ್ರ್ ನಮ್ಮ ಹತ್ರ ಇದೆ, ಮಾಡಲಿಲ್ಲ ಅವರು. ಆ ಬ್ರಿಡ್ಜ್ ಎಲ್ಲ ಮಾಡ್ಬೇಕು. ನಾನು ಮೈನ್ ಇರಿಗೇಷನ್ ಬ್ರಿಡ್ಜ್ ಮಾಡ್ಲಿಕ್ಕೆ ಬರೋದಿಲ್ಲ. ನೀರು ಮಾಡಬೇಕಾದ್ರೆ ನಾನು 0.35 ಬ್ಯಾರೇಜ್ ಅಂತೇಳಿ ಬ್ಯಾರೇಜ್ ಕಮ್ ಬ್ರಿಡ್ಜ್ ಅಂತ ಮಾಡಿ 400 ಕೋಟಿ ಇಟ್ಟು ಅದಕ್ಕೆಲ್ಲ ನಬಾರ್ಡ್ ದುಡ್ಡು ಇಟ್ಟಿದ್ವಿ. ಅವ್ರು ಕೊಟ್ಟರೆ 6 ತಿಂಗಳಲ್ಲಿ ಮುಗಿಸ್ತೀವಿ. ಈಗ ಅವರು ನೋಡಬೇಕು ಅದು ವೆರಿಫೈ ಮಾಡ್ತಾಯಿದ್ದಾರೆ ಅವರು ಎಕ್ಸ್ಪರ್ಟ್ಸ್ ಕಳಿಸಿ. ಅದರಿಂದ ನಮಗೆ ಅವ್ರು ಕೆಳಗಿದ್ದು 2 MPs ನಂಜಾಳ ಕರ್ನೂಲು MPಸ್ಗಳನ್ನ ಲೆಟರ್ ತೊಗೊಂಡಿವಿ. MLAಗಳು ಲೆಟ್ರ್ ಕೊಟ್ಟಾರೆ. ಆದರೂ 18 MLA ಬರ್ತಾರೆ ಈ ರಿವರ್ ಕೆಳಗೆ 18 MLAs ಅವ್ರಿಗೆ ಆಂಧ್ರ ಪ್ರದೇಶದಲ್ಲಿ. ಅವ್ರನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಕೊಡ್ತಂತ CM ಅವ್ರುಗಳಿಂದ ನಮಗೆ ಮಾಹಿತಿ ಐತಿ. ಆದಷ್ಟು ದೇವರಲ್ಲಿ ತಗೋಬೋದು. 2 ಇದೆ ನಮ್ಮದು, ಚಿಕ್ಕಲ್ಪುರಿ ಹತ್ರ ಮಂಚಾಲ ಹತ್ರ ಅಂತೇಳಿ ಮಂತ್ರಾಲಯ ದಾಟಿ. ಅದು ಮೊನ್ನೆ ಶಿವಕುಮಾರ್ ಅವ್ರು ಬಂದಾಗ ತಗೊಂಡು ನಮ್ಮ ರೂರಲ್ MLA ಬಸ್ ನೋಡಿದ್ರು, ಅವರು ನಾವೆಲ್ಲ ಹೋಗಿ ನೋಡಿ ಬಂದ್ವಿ. 2 ಆಗಬೇಕು, ಅದು 2 ಮಾಡಲಿಕ್ಕೆ ಪ್ರಯತ್ನ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.